ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಸಿಟ್ಟು ನಿಮ್ಮಲ್ಲಿನ ಒಳ್ಳೆಯ ಗುಣಗಳನ್ನು ನಾಶ ಮಾಡ್ತದೆ. ಮೌನ ನಿಮ್ಮಲ್ಲಿನ ಒಳ್ಳೆಯ ಗುಣಗಳನ್ನು ಹೊಳೆಯುವ ಹಾಗೆ ಮಾಡ್ತದೆ. ನೀವು ಮಾಡುತ್ತಿರುವ ಕೆಲಸ ನಿಮ್ಮ ಅಂತರಂಗದ ಆನಂದಕ್ಕೆ ಕಾರಣವಾದರೆ ಸಾಕು. ಬೇರೆಯವರನ್ನು ತೃಪ್ತಿಪಡಿಸುತ್ತಾ ಕೂರುವ ಅಗತ್ಯವಿಲ್ಲ. ಉಗುರು ಬೆಳೆದ ಸಂದರ್ಭದಲ್ಲಿ ಉಗುರನ್ನು ಮಾತ್ರ ತೆಗೆಯುತ್ತೇವೆ ಹೊರತು ಬೆರಳನ್ನು ತೆಗೆಯೋದಿಲ್ಲ. ಅದೇ ರೀತಿ ಮನಸ್ತಾಪ ಬಂದಾಗ ಅಹಂಕಾರ ಮುರಿಯಬೇಕೇ ಹೊರತು ಸಂಬಂಧವನ್ನ ಮುರಿಬಾರದು. ಜೀವನ ಬದಲಾಗುವ ಸಮಯದಲ್ಲಿ ನಮ್ಮವರೆಲ್ಲ ದೂರವಾಗ್ತಾರೆ. ಯಶಸ್ಸು ಸಾಧಿಸಿದ ಮೇಲೆ ನಮ್ಮವರಲ್ಲದವರು ಸಹಿತ ಮಾತಾಡಿಸ್ತಾರೆ. ಇಷ್ಟೇ ಜೀವನ. ಕೆಲವೊಮ್ಮೆ ಜೀವನದಲ್ಲಿ ಮೂರ್ಖರಾದೆವು ಎಂದು ಚಿಂತಿಸಬೇಡಿ. ಮೂರ್ಖರಾದಾಗಲೇ ನಮ್ಮನ್ನು ನಾವು ಹೇಗೆ ರಕ್ಷಿಸಬೇಕು ಎಂಬ ಪಾಠವನ್ನ ಕಲಿಯೋದು. ಯಾರಿಗಾದ್ರೂ ಏನಾದ್ರೂ ಕೊಡಬೇಕು ಅಂತ ನಿಮಗೆ ಅನಿಸಿದ್ರೆ ಅವರಿಗೆ ಅದರ ಬೆಲೆ ಗೊತ್ತಿದ್ರೆ ಮಾತ್ರ ಕೊಡಿ. ಅದನ್ನು ಉಳಿಸಿಕೊಳ್ಳುವ ರೀತಿ ಅವರಿಗೆ ಗೊತ್ತಿರಬೇಕು. ಇಲ್ಲವಾದ್ರೆ ನೀವು ಕೊಟ್ಟ ವಸ್ತುವಿಗೆ ಬೆಲೆ ಇಲ್ಲವಾದೀತು. ಜೊತೆಯಾಗಿರಲು ಗಟ್ಟಿಯಾದ ಭರವಸೆ ಬೇಕು. ದೂರ ಆಗಲು ಚಿಕ್ಕದಾದ ಸಂಶಯ ಸಾಕು. ಅವಸರ ಪಡಬೇಡ, ಕಾದು ನೋಡು. ಇನ್ನೊಬ್ಬರ ನೆಮ್ಮದಿ ತಿಂದವರು ನೆಮ್ಮದಿಯಿಂದ ಬದುಕಲು ಸಾಧ್ಯವಿಲ್ಲ. ಇವತ್ತು ನಿನಗೆ ಯಾರು ನೋವು ಕೊಟ್ಟಿದ್ದಾರೋ ಅವರಿಗೆ ನೀನು ಏನನ್ನು ಸಹ ಹೇಳಬೇಡ. ಮೌನವಾಗಿರು. ಯಾಕಂದ್ರೆ ಕಾಲ ಅನ್ನೋದು ಅವರಿಗೆ ನಿನ್ನ ಕಣ್ಣ ಮುಂದೆನೆ ಮಣ್ಣು ಮುಕ್ಕಿಸ್ತದೆ. ಬೇಕೆನ್ನಿಸಿದನ್ನು ದಕ್ಕಿಸಿಕೊಳ್ಳುವುದು ಸಂತೋಷವಲ್ಲ, ಇರುವುದನ್ನು ಆನಂದಿಸುವುದೇ ನಿಜವಾದ ಸಂತೋಷ. ಸುಳ್ಳು ಅನ್ನೋ ಅರಮನೆಯನ್ನು ಎಷ್ಟೇ ಚೆನ್ನಾಗಿ ಕಟ್ಟಿದ್ರು ಸತ್ಯ ಅನ್ನೋ ಸುನಾಮಿ ಬಂದಾಗ ಬೀಳಲೇಬೇಕು. ತೂತು ಬಿದ್ದ ದೋಣಿಯಲ್ಲಿ ನದಿ ದಾಟುವುದು ಒಂದೇ. ಮೋಸ, ವಂಚನೆ, ನಂಬಿಕೆ ಮತ್ತು ದ್ರೋಹ ಮಾಡುವಂತ ಸಮಯ ಸಾಧಕರ ಸ್ನೇಹ ಮಾಡುವುದು ಒಂದೇ. ಒಮ್ಮೊಮ್ಮೆ ನಮ್ಮ ಕಷ್ಟದಲ್ಲಿ ನಮಗೆ ಗೊತ್ತಿಲ್ಲದವರೇ ಭಾಗಿಯಾಗಿ ಬಿಡ್ತಾರೆ. ಆದರೆ ನಮಗೆ ತುಂಬಾ ಗೊತ್ತಿದ್ದವರು ಏನೂ ಗೊತ್ತಿಲ್ಲದ ಹಾಗೆ ದೂರ ಉಳಿದು ಬಿಡ್ತಾರೆ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.